ಯಾವುದೇ ವಿಧವಾದ ಜಾತಿ ಮತ ಪಂಥ ಇಲ್ಲದೆ ಭಕ್ತಿಯಿಂದ ಆರೈಸ್ತಕ್ಕಂಥದ್ದು ಜನರ ಭಕ್ತಿಯ ಪ್ರತೀಕೊಂದು ಸಂತೋಷದಾಯಕ. ದೇವಿ ಸ್ತುತಿ ಆಚರಣೆ ಪೂಜೆಗಳು ವಿಚಾರಗಳು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿದೆ. ಯಾಕೆಂದರೆ ಇವತ್ತಿನ ದಿವಸ ಎಲ್ಲ ರಂಗದಲ್ಲಿಯೂ ಅಶಾಂತಿ ಇದೆ, ನೆಮ್ಮದಿ ಇಲ್ಲ, ಸುಖ ಇಲ್ಲ, ಮನುಷ್ಯ ದುಃಖದಲ್ಲಿ ಈಡಾಗಿದ್ದಾನೆ, ಕಳವಳಕಾರಿಯಾಗಿದ್ದಾನೆ. ಹೀಗಾಗಿ ಇಂತಹ ದೈವದ ಸನ್ನಿಧಿಯಲ್ಲಿ ಬಂದು ಆರಾಧನೆ ಮಾಡಿ ಧ್ಯಾನ ಧರ್ಮಗಳನ್ನು ಮಾಡಿ ಮತ್ತು ಪ್ರಸಾದ ತೆಕ್ಕೊಂಡು ಹೋದರೆ ಮನುಷ್ಯನ ಪಾಪಕರ್ಮಗಳು ದೂರ ಆಗ್ತವೆ, ಅವ್ರ ಇಷ್ಟಾದರೂ ಈಡೇರಿಸ್ತವೆ ಅಂತೇಳಿ ನಮ್ಮ ಸನಾತನವಾದಿ ಕಾಲದಿಂದಲೂ ಸಹಿತ ಈ ಆಚರಣೆ ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಈ ಆಶ್ರಮದಲ್ಲಿಯೂ ಸಹಿತ ನಮ್ಮ ಚಂದ್ರು ಬೈರಣ್ಣ ಅವರೆಲ್ಲ ಸೇರಿ ದಾನ ಧರ್ಮ ಮಾಡಿ ದೇವಿಯ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನೋಡಿ, ಎಲ್ಲ ಕಡೆ ಮಳೆ, ಆದರೆ ನಿನ್ನೆ ಇವತ್ತು ಇಲ್ಲಿ ಮಳೆ ಇಲ್ಲ. ಆ ದೇವಿ ಆರಾಧನೆಗೆ ಮಳೆಯೂ ಸಹಿತ ಬಿಡುವನ್ನು ಕೊಟ್ಟಿದೆ. ಹಾಗಾಗಿ ದೈವಕೃಪೆ ಮುಖ್ಯವಾಗಿ ಬೇಕು. ಸಮಸ್ತ ಮನುಕುಲ ಶಾಂತಿ ಸಮಾಧಾನ ನೆಮ್ಮದಿಯಿಂದಿರಲಿ ಅಂತೇಳಿ ನಾವು ಹಾರೈಸ್ತೀವಿ. ಇದು ನಡಿಬಾರ್ದಂಥ ಪ್ರಸಂಗ ನಡೆದು ಹೋಯಿತು, ಮುಂದೆ ಆಗದಂಗೆ ಎಚ್ಚರ ವಹಿಸಬೇಕು ಅಷ್ಟೇ. ಹಿಂದೆ ನಡೆದೋಯ್ತು. ಸರ್ವಸಂಗ ಪರಿತ್ಯಾಗಿಗಳು ಅವರಿಗೂ ಕಂಟಕ ಇದೆ ಅಂತಂದರೆ ಜನ ಇನ್ಯಾರನ್ನು ಬಿಡ್ತಾರೆ. ಮನುಷ್ಯನ ಕ್ರೂರಕ್ಕೆ ಇದೊಂದು ಉದಾಹರಣೆ, ಕ್ರೌರ್ಯಾವರ್ತಿಗೆ ಇದೊಂದು ಉದಾಹರಣೆ. ಜಗತ್ತಿನಾದ್ಯಂತ ಗೋವಿಲ್ಲದೆ ಇಲ್ಲ, ಗೋವು ಬೇಕೇ ಬೇಕು. ಸಕಲವೂ ಗೋವಿನಿರ್ತಕ್ಕಂಥದ್ದು. ಗೋವು ಬೆಳೀಲಿ, ಅದರಿಂದ ಸಂಪತ್ತಾಗ್ತದೆ, ಭೂಮಿ ಬೆಳೀತದೆ, ಮಳೆ ಬೆಳೆ ಬರ್ತದೆ, ಹಾಲು ಬರ್ತದೆ. ಹಾಗೆ ಗೋ ದೈವತೆ ಅಂತ ನಂಬಿಕೆ ಮಾಡಿದ್ದಾರೆ. ಅದಕ್ಕೆ ದ್ರೋಹ ಆಗಬಾರ್ದು. ಮುಂದೆಯೂ ಆಗೋ ಲಕ್ಷಣ ಇದೆ. ಪ್ರಾಕೃತಿಕ ಆಗ್ಬೋದು, ಮಳೆಯಿಂದ ಆಗ್ಬೋದು. ಈಗ ಹೇಳಿದಲ್ಲ, ಮುರಿಗಳು ಕೊಂದರಿ ಅಂತೇಳಿ ಮನುಷ್ಯನ ಅಶಾಂತಿಯ ಸಂಕೇತ. ಆ ಥರದಿಂದಲೂ ರೋಗ ರುಜಿನಗಳು ಆಗೋ ಲಕ್ಷಣಗಳು ಭಾಳ ಇದ್ದಾವೆ. ಅದರಲ್ಲಿ ನಾನು ಮೊನ್ನೆ ಹುಬ್ಬಳ್ಳಿ ಒಳಗೆ ಹೇಳಿದ್ದೀನಲ್ಲ, ಎಲ್ಲ ಮಗು ಹಾಲು ಕುಡಿಯೋದು ಅನ್ನ ತಿನ್ನೋಕ್ಕೆ ಕಲ್ತಿಲ್ಲ, ಹಾಲು ಕುಡಿತಾ ಇದೆ, ತಾಯಿ ಹಾಲು. ಈಗಲೇ ಅನ್ನ ತಿನ್ಸೋಕೆ ಹೊರಟಿದ್ದಾರಲ್ಲ ನೀವು. ಮಗು ಬೆಳೀಲಿ ಚೆನ್ನಾಗಿ, ಯಾವ ತೊಂದರೆ ಇಲ್ಲ. ನಾನು ಯಾವ ರಾಜಕೀಯ ಪಕ್ಷ ಕೇಳಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಟೈಮ್ ಇದೆಯಲ್ಲ. ಈಗ ಪೂರ್ಣಾವತಿ ಆಯಿತು. ವಿಶೇಷವಾಗಿ ಇಲ್ಲ ಮಾಡಿದ್ರೆ ಇಲ್ಲ. ಪ್ರಾಕಾರೋತ್ಸವದ ನಂತರ ಸಭಾ ಕಾರ್ಯಕ್ರಮ ಆರಂಭಗಳು ಮಾಡ್ತೇನೆ. ತಮಟೆ ಕಲಾವಿದರು ಮುಂದೆ ಬರಬೇಕು.